ಸ್ವಲ್ಪ ದಿನಗಳ ಮುಂಚೆ US ಸ್ಟಾಕ್ ಮಾರ್ಕೆಟ್ ಆಲ್ ಟೈಮ್ ಹೈಯಲ್ಲಿತ್ತು. ಸ್ವಲ್ಪ ವಾರಗಳ ಮುಂಚೆ ಗೋಲ್ಡ್ ಪ್ರೈಸಸ್ ಅಂದರೆ ಚಿನ್ನದ ಬೆಲೆ ಕೂಡ ಆಲ್ ಟೈಮ್ ಹೈಯಲ್ಲಿತ್ತು. ಅಂದರೆ 10 ಗ್ರಾಮ್ ಚಿನ್ನಕ್ಕೆ ₹80,000 ಜಾಸ್ತಿ ಬೆಲೆ ಇತ್ತು. ಸ್ವಲ್ಪ ತಿಂಗಳುಗಳ ಮುಂಚೆ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ ಕೂಡ ಆಲ್ ಟೈಮ್ ಹೈಯಲ್ಲಿತ್ತು. ಇವಾಗ ಕ್ರಿಪ್ಟೋ ಕರೆನ್ಸಿ ಮಾರ್ಕೆಟ್ ಅಂದರೆ ಬಿಟ್ಕಾಯಿನ್ ಕೂಡ ಆಲ್ ಟೈಮ್ ಹೈಯಲ್ಲಿದೆ. $98,000 ಟ್ರೇಡ್ ಆಗ್ತದೆ ಬಿಟ್ಕಾಯಿನ್. ನಾವು ಈ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಈ ಯಾವುದಾದ್ರೂ ಮಾರ್ಕೆಟ್ ಆಲ್ ಟೈಮ್ ಹೈ ಹೋಗೋಕ್ಕೂ ಮುಂಚೆ ಅದರಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದು ಮಿಸ್ ಮಾಡಿದರೆ, ಈಗ ಸದ್ಯದಲ್ಲಿ ನೀವು ಎಲ್ಲಿ ಇನ್ವೆಸ್ಟ್ ಮಾಡ್ಬೋದು, ಯಾವುದರಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ಇದು ಒಳ್ಳೆ ಟೈಮ್ ಅಂತ ಮಾತಾಡೋದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾ ಇದ್ದೀನಿ. ನಾನು ಅಜಯ್ ಶ್ರೀನಿವಾಸ್ ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್. ನಿಫ್ಟಿ 50 ಅಂದರೆ ನಾವು ಇವತ್ತಿನ ವಿಡಿಯೋಲಿ ಮಾತಾಡುವ ಟಾಪಿಕ್ ಬಂದು ನಿಫ್ಟಿ 50. ಅಂದರೆ ನಿಫ್ಟಿ 50 ಏನಪ್ಪ ಅಂತಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿರೋ ಕಂಪನೀಸ್ದು ಟಾಪ್ 50 ಕಂಪನೀಸ್ ಅಲ್ಲ, ಅದೊಂದು ಲಿಸ್ಟ್. ಸೊ ಅದು ಆ್ಯಕ್ಚುಲಿ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ದು ಇಂಡೆಕ್ಸ್. ಸೊ ಇಂಡೆಕ್ಸ್ ಅಂದರೆ ಏನು, ಈ ನಿಫ್ಟಿ 50, ಸೆನ್ಸೆಕ್ಸ್ ಇದೆಲ್ಲ ಕಡೆ ನೋಡ್ತಾ ಇರ್ತೀರಾ ನೀವು. ನ್ಯೂಸ್ ಪೇಪರಲ್ಲಿ ನೋಡ್ತೀರಾ, ಬಿಸ್ನೆಸ್ ನ್ಯೂಸ್ ಅಲ್ಲಿ ನೋಡ್ತೀರಾ, ಚಾನಲ್ಗಳಲ್ಲಿ ನೋಡ್ತೀರಾ, ಟಿ ವಿ ಚಾನಲ್ ತುಂಬ ಕಡೆ ಕೇಳ್ತಾ ಇರ್ತೀರಾ ನೀವು ನಿಫ್ಟಿ 50, ಸೆನ್ಸೆಕ್ಸ್. ಇದನ್ನು ಅರ್ಥ ಮಾಡ್ಸೋಕ್ಕೋಸ್ಕರನೇ ಇದ್ರ ಬಗ್ಗೆನೇ ಒಂದು ಸಪರೇಟ್ ವಿಡಿಯೋ ಮಾಡ್ತೀನಿ. ಬಟ್ ಈ ವಿಡಿಯೋ ನೋಡೋಕ್ಕೋಸ್ಕರ ನಿಮಗೆ ಗೊತ್ತಾಗಬೇಕಿರೋದು ಇಷ್ಟೇ. ನಿಫ್ಟಿ 50 ಅಂತ ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಲಿಸ್ಟ್ ಆಗಿರೋ ಕಂಪನೀಸ್. ಅಂದರೆ ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ ಯಾವ್ಯಾವ ಕಂಪನೀಸ್ದು ಸ್ಟಾಕ್ಸ್ ನೀವು ಹೋಗಿ ಬೈ ಮಾಡ್ಬೋದು, ಇಲ್ಲ ನೀವು ಇನ್ವೆಸ್ಟ್ ಮಾಡ್ಬೋದು. ಇದು ಎಲ್ಲ ಕಂಪನೀಸಲ್ಲೂ ಟಾಪ್ 50 ಕಂಪನೀಸ್ ಅಂದರೆ ಬೆಸ್ಟ್ ಆಫ್ ದ ಬೆಸ್ಟ್ 50 ಬೆಸ್ಟ್ ಕಂಪನೀಸ್ ಸೆಲೆಕ್ಟ್ ಮಾಡಿಕೊಂಡು, ಸೊ ಅದನ್ನೆಲ್ಲ ಒಂದು ಲಿಸ್ಟ್ ಮಾಡಿರ್ತಾರೆ. ಸದ್ಯಕ್ಕೆ ಈ ವಿಡಿಯೋ ನೋಡೋದಕ್ಕೆ ನಿಮಗೆ ಗೊತ್ತಾಗಬೇಕಾಗಿರೋದು ಇಷ್ಟೇ ನಿಫ್ಟಿ 50 ಬಗ್ಗೆ. ಸೊ ನಿಫ್ಟಿ 50ಯಲ್ಲಿ ಇರೋ ಟಾಪ್ 50 ಸ್ಟಾಕ್ಸ್ ಬಂದು, ಅಂದರೆ ನಿಫ್ಟಿ 50 ಆಲ್ ಟೈಮ್ ಹೈ ರೀಚ್ ಆಗಿತ್ತು ಸೆಪ್ಟೆಂಬರ್ 26, ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು ಇದೇ ವರ್ಷ, 2 ತಿಂಗಳ ಮುಂಚೆ. ಸೊ ಏನಪ್ಪ ಇದ್ರ ಅರ್ಥ ಅಂತಂದರೆ, ನಿಫ್ಟಿ 50ಯಲ್ಲಿ 50 ಸ್ಟಾಕ್ಸ್ ಏನು ಲಿಸ್ಟ್ ಇದೆ, ಆ ಎಲ್ಲ ಸ್ಟಾಕ್ಗಳ ಬೆಲೆ, ಈ ಎಲ್ಲ 50 ಸ್ಟಾಕ್ಗಳದ್ದು ಶೇರ್ ಪ್ರೈಸ್ಗಳು ಆಲ್ ಟೈಮ್ ಹೈಯಲ್ಲಿದ್ದು, ಅಂದರೆ ಇರೋದ್ರಲ್ಲೇ ಮ್ಯಾಕ್ಸಿಮಮ್ ಆ ಸ್ಟಾಕ್ ಆಗಲಿ, ಆ ಶೇರ್ದಾಗಲಿ ಪ್ರೈಸ್, ಅಂದರೆ ಅದ್ರದ್ದು ಬೆಲೆ ಬಂದು ಇವಾಗವರೆಗೂ ಇರೋದ್ರಲ್ಲಿ ಮ್ಯಾಕ್ಸಿಮಮ್ ಇಷ್ಟು ಅಂತ ಹೇಳೋದಕ್ಕೋಸ್ಕರ ಯೂಸ್ ಮಾಡ್ತಾರೆ ಆಲ್ ಟೈಮ್ ಹೈ ಅಂತ. ಇವತ್ತಿಗೆ ನಿಫ್ಟಿ 50 ಬಂದು ಆಲ್ಮೋಸ್ಟ್ 10%ಕ್ಕೂ ಜಾಸ್ತಿ ಕೆಳಗಡೆ ಬಿದ್ದಿದೆ. ಸೊ ಅದರ ಅರ್ಥ ಏನು ಅಂತಂದರೆ, ಆ ನಿಫ್ಟಿ 50 ಲಿಸ್ಟಲ್ಲಿರೋ 50 ಕಂಪನಿಗಳ ಶೇರ್ ಪ್ರೈಸ್ ಬಂದು ಅದೂ ಕಡಿಮೆ ಆಗಿದೆ ಅನ್ನೋ ಥರ. ಅಂದರೆ ನಿಫ್ಟಿ 50 ನಂಬರ್ ಜಾಸ್ತಿ ಆಗಬೇಕು ಅಂತಂದರೆ ಆ 50 ಕಂಪನೀಸ್ ಏನಿದೆ ಆ ಲಿಸ್ಟಲ್ಲಿ, ಆ ಕಂಪನೀಸ್ದು ಶೇರ್ ಪ್ರೈಸ್ ಬಂದು ಜಾಸ್ತಿ ಆಗಬೇಕು. ನಿಫ್ಟಿ 50 ಕಡಿಮೆ ಆಯಿತು ಅಂತಂದರೆ ಆ ಕಂಪನಿಗಳ ಶೇರ್ ಪ್ರೈಸ್ ಎಲ್ಲದು ಕಡಿಮೆ ಆಯಿತು ಅಂತ ಅರ್ಥ. ಆದರೆ ಒಂದೊಂದು ಕಂಪನಿದು ಎಷ್ಟು ಕಡಿಮೆ ಆಗಿದೆ ಅಂದರೆ ಸೆಪ್ಟೆಂಬರ್ 26ನೇ ತಾರೀಕು 2024ರಿಂದ ಎಷ್ಟು ಕಡಿಮೆ ಆಗಿದೆ, ಇಷ್ಟು ದಿನದಲ್ಲಿ ಲಾಸ್ಟ್ 2 ತಿಂಗಳಲ್ಲಿ ಎಷ್ಟು ಕಡಿಮೆ ಆಗಿದೆ ಅಂದರೆ, ನಿಫ್ಟಿ ಬಂದು ಇವಾಗ ನಾನು ಹೇಳ್ದಂಗೆ 10%ಕ್ಕೂ ಜಾಸ್ತಿ ಕೆಳಗೆ ಬಿದ್ದಿದೆ. ಪ್ರತಿಯೊಂದು ಕಂಪನಿನೂ ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ ಶೇರ್ ಪ್ರೈಸು, ಆ ಡೇಟಾನ ನೋಡಿ ನಾವು ಇದರಲ್ಲಿ ಯಾವುದಾದ್ರೂ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಆಪರ್ಚುನಿಟಿ ಇದೆಯಾ, ಇವಾಗ ಇಲ್ಲ ಇನ್ವೆಸ್ಟ್ ಮಾಡೋದಕ್ಕೆ ಒಳ್ಳೆ ಟೈಮಾ ಇವಾಗ, ನಾನೊಂದು ಲಿಸ್ಟ್ ಮಾಡಿದ್ದೀನಿ, ಬನ್ನಿ ನೋಡೋಣ. ಸೊ ಇವಾಗ ನಾನು ಮಾಡ್ಕೊಂಡಿರೋ ಲಿಸ್ಟ್ ಬಂದು ನಿಫ್ಟಿ 50ಯಲ್ಲಿರೋ ಎಲ್ಲ 50 ಕಂಪನೀಸ್ದು ಲಿಸ್ಟ್ ಇದು. ನಿಫ್ಟಿ 50 ಸ್ಟಾಕ್ಸ್ ಫ್ರಮ್ ದೇರ್ ಆಲ್ ಟೈಮ್ ಹೈ ಅಂದರೆ 26ನೇ ತಾರೀಕು ಸೆಪ್ಟೆಂಬರ್ 2024 ಪ್ರೈಸ್ ಎಷ್ಟಿತ್ತು ನಿಫ್ಟಿ 50 ಅಂದರೆ ಆಲ್ ಟೈಮ್ ಹೈ ಇದ್ದಾಗ. ಸೊ ನಿಫ್ಟಿ 50 ಆಲ್ ಟೈಮ್ ಹೈ ಇದ್ದಾಗ ಪ್ರೈಸ್ ಎಷ್ಟಿತ್ತು ಅನ್ನೋದಕ್ಕೆ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ, ಪ್ರೈಸ್ ಎಟ್ 80H ಅನ್ನೋದು. ಸೊ ಕರೆಂಟ್ ಪ್ರೈಸ್ಗೂ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ನಾನು ಈ ವಿಡಿಯೋ ಮಾಡಬೇಕಾದ್ರೆ ಇವತ್ತು ಡೇಟ್ ಬಂದು ನವೆಂಬರ್ 21. ಸೊ ಇವತ್ತು ಎಷ್ಟು ಪ್ರೈಸ್ ನಡೀತಾ ಇದೆ ಪ್ರತಿಯೊಂದು ಸ್ಟಾಕದು ಅನ್ನೋದು ಅದೊಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಕರೆಕ್ಷನ್ ಪರ್ಸೆಂಟೇಜ್ ಅಂತ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಇದೇನಪ್ಪ ಅಂತಂದರೆ, ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಇದ್ದಾಗ 26 ಸೆಪ್ಟೆಂಬರ್ ಅವತ್ತಿಂದ ಇವತ್ತಿಗೆ ಪ್ರೈಸು ಎಷ್ಟು ಪರ್ಸೆಂಟು ಕಡಿಮೆ ಆಗಿದೆ. ಸೊ ಅದಕ್ಕೆ ಕರೆಕ್ಷನ್ ಪರ್ಸೆಂಟೇಜ್ ಅಂತ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಸೊ ಪಿ ಎಟ್ 80H ಅಂತ ಒಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಸೊ ಪಿ ರೇಷಿಯೋ ಅಂತಂದರೆ ಒಂದು ಸ್ಟಾಕ್ ಎಷ್ಟು ಕಾಸ್ಟ್ಲಿ ಇದೆ ಇಲ್ಲ ಎಷ್ಟು ಚೀಪ್ ಆಗಿದೆ ಅನ್ನೋದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಪಿ ರೇಷಿಯೋ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತಾರೆ, ಅದರ ಆ್ಯಕ್ಚುಯಲ್ ಅರ್ಥ ಏನು ಅನ್ನೋದಕ್ಕೋಸ್ಕರ, ಅದನ್ನ ಹೇಳೋದಕ್ಕೋಸ್ಕರ ಇನ್ನೊಂದು ವಿಡಿಯೋ ಸಪ್ರೇಟಾಗಿ ಮಾಡ್ತೀನಿ. ಬಟ್ ಆದರೆ ಸದ್ಯಕ್ಕೆ ಸೆಪ್ಟೆಂಬರ್ 26ನೇ ತಾರೀಕಿಂದ ಇವತ್ತಿನವರೆಗೂ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅಂದರೆ ಎಷ್ಟು ಪರ್ಸೆಂಟ್ ಕೆಳಗಡೆ ಬಂದಿದೆ ಪ್ರೈಸ್ ಪ್ರತಿಯೊಂದು ಸ್ಟಾಕದು ಅನ್ನೋದು, ಅದೊಂದು ಡೇಟಾ ಕಲೆಕ್ಟ್ ಮಾಡಿದ್ದೀನಿ. ಅದು ಬಿಟ್ಟರೆ ಪಿ ರೇಷಿಯೋ ಕಲೆಕ್ಟ್ ಮಾಡಿದ್ದೀನಿ. ಆಲ್ ಟೈಮ್ ಹೈ ಇದ್ದಾಗ ಪ್ರತಿಯೊಂದು ಸ್ಟಾಕದು ಪಿ ರೇಷಿಯೋ ಎಷ್ಟಿತ್ತು, ಆಮೇಲೆ ಇವಾಗ ಎಷ್ಟಿದೆ ಪಿ ರೇಷಿಯೋ ಅನ್ನೋದು ಕರೆಂಟ್ ಪಿ ಯಲ್ಲಿ ಈ ಕಾಲಮಲ್ಲಿ ಹಾಕೊಂಡಿದ್ದೀನಿ. ಪ್ಲಸ್ ಪಿ ಕರೆಕ್ಷನ್ ಅಂದರೆ ನಾವು ಪ್ರೈಸಲ್ಲಿ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಆಯಿತು ಅಂತ ಇದೊಂದು ಕಾಲಮ್ ಮಾಡ್ಕೊಂಡಿದ್ದೀವಲ್ಲ, ಸೊ ಅದೇ ಥರ ಪಿ ರೇಷಿಯೋ ಎಷ್ಟು ಕರೆಕ್ಷನ್ ಆಯಿತು ಅಂತ ಅದೊಂದು ಕಾಲಮ್ ಮಾಡ್ಕೊಂಡಿದ್ದೀನಿ. ಬಟ್ ಈ ಪಿ ರೇಷಿಯೋ ಆ್ಯಕ್ಚುಲಾಗಿ ಏನು, ನೀವೇನಕ್ಕೆ ಪಿ ರೇಷಿಯೋ ನೋಡಬೇಕು ಅನ್ನೋದಕ್ಕೋಸ್ಕರನೇ ಒಂದು ಸಪ್ರೇಟಾಗಿ ವಿಡಿಯೋ ಮಾಡಬೇಕು. ಈ ವಿಡಿಯೋಲಿ ಅಷ್ಟು ಬೇಗ ಅರ್ಥ ಮಾಡಿಸೋದಕ್ಕಾಗಲ್ಲ. ಸೊ ಸದ್ಯಕ್ಕೆ ನೀವು ಬೇಕಾಗಿರೋ ಡೇಟಾ ಮಾತ್ರ ಇಷ್ಟೇ. ಸೊ ಪ್ರತಿಯೊಂದು ಸ್ಟಾಕದು ಪ್ರೈಸ್ ಎಟ್ 80H ಅಂದರೆ ಆಲ್ ಟೈಮ್ ಹೈ, ನಿಫ್ಟಿ ಆಲ್ ಟೈಮ್ ಹೈ ಇದ್ದಾಗ ಎಷ್ಟಿತ್ತು ಪ್ರೈಸ್ ಅನ್ನೋದು ಇಲ್ಲಿದೆ, ಕರೆಂಟ್ ಪ್ರೈಸ್ ಇಲ್ಲಿದೆ, ಆಮೇಲೆ ಎಷ್ಟು ಪರ್ಸೆಂಟ್ ಕರೆಕ್ಷನ್ ಆಗಿದೆ ಅನ್ನೋದು ಇಲ್ಲಿದೆ, ಪಿ ರೇಷಿಯೋ ಇದೆ, ಆಲ್ ಟೈಮ್ ಹೈ ಇದ್ದಾಗ ಪಿ ರೇಷಿಯೋ ಎಷ್ಟಿತ್ತು ಪ್ರತಿಯೊಂದು ಸ್ಟಾಕದು ಅನ್ನೋದು ಇನ್ಕ್ಲೂಡಿಂಗ್ ನಿಫ್ಟಿದು ಕೂಡ ಇದೆ. ಆಮೇಲೆ ಕರೆಂಟ್ ಪಿ ರೇಷಿಯೋ ಪ್ರತಿಯೊಂದು ಸ್ಟಾಕದು ಇದೆ, ಮತ್ತು ಪಿ ಎಷ್ಟು ಕರೆಕ್ಷನ್ ಆಗಿದೆ ಆಲ್ ಟೈಮ್ ಹೈ 26ನೇ ತಾರೀಕಿಂದ ಅಂದರೆ ಸೆಪ್ಟೆಂಬರ್ 26ರಿಂದ
ಇವತ್ತು ನವೆಂಬರ್ 21 ಅದೊಂದು ಕಾಲಮ್ ಹಾಕೊಂಡಿದ್ದೀನಿ. ಸೊ ಇದೆಲ್ಲ 50 ಸ್ಟಾಕ್ಸ್. ನಾನು ಇದೊಂದು ಸ್ವಲ್ಪ ಈಸಿ ಆಗಲಿ ಅನ್ನೋದಕ್ಕೋಸ್ಕರ ಅದಕ್ಕೆ ಇನ್ನೊಂದು ಟೇಬಲ್ ಮಾಡಿದ್ದೀನಿ. 26ನೇ ತಾರೀಕು ಸೆಪ್ಟೆಂಬರ್ 26ರಿಂದ ಇವತ್ತಿನವರೆಗೂ ಯಾವ ಸ್ಟಾಕ್ಗಳು ಜಾಸ್ತಿ ಕೆಳಗಡೆ ಬಂದಿದೆ ಶೇರ್ ಪ್ರೈಸ್ಗಳು, ಅದ್ರ ಪ್ರಕಾರ ಒಂದು ಟಾಪ್ 10 ಸ್ಟಾಕ್ಸ್ನ ತಗೊಂಡಿದ್ದೀನಿ. ನೀವು ಈ ಲಿಸ್ಟಲ್ಲಿ ನೋಡಿದ್ರೆ ಇಂಡಸ್ಇಂಡ್ ಬ್ಯಾಂಕ್ ಬಂದು 32.3% ಅದರ ಶೇರ್ ಪ್ರೈಸ್ ಕಡಿಮೆ ಆಗಿದೆ ಅಲ್ವಾ. ಸೊ 1452 ರೂಪಾಯಲ್ಲಿತ್ತು ಇಂಡಸ್ಇಂಡ್ ಬ್ಯಾಂಕ್ ಬಂದು. ನಿಫ್ಟಿ ಆಲ್ ಟೈಮ್ ಹೈ ಇಲ್ಲಿದ್ದಾಗ ಇವಾಗ 983 ರೂಪೀಸ್ ಇದೆ, ಅಂದರೆ 32.3% ಡಿಕ್ರೀಸ್ ಆಗಿದೆ. ಸೊ ಇದೇ ಥರ ನೋಡ್ಕೊಂಡು ಹೋದರೆ ನೀವು ಅದಾನಿ ಎಂಟರ್ಪ್ರೈಸಸ್ ಬಂದು 30.8% ಆಗಿದೆ, ಏಷ್ಯನ್ ಪೇಂಟ್ಸ್ ಬಂದು 25.9% ಆಗಿದೆ. ಅದೇ ಥರ ಟಾಟಾ ಕನ್ಸ್ಯೂಮರ್ ಪ್ರಾಡಕ್ಟ್ಸ್ ನೋಡ್ಬೋದು ನೀವು 24% ಇಲ್ಲ 25% ಹತ್ತತ್ರ ಆಗಿದೆ. ಬಜಾಜ್ ಆಟೋ ಕೂಡ ಆಗಿದೆ. ಅದಾನಿ ಪೋರ್ಟ್ಸ್ ನಾನು ಹೇಳ್ದಂಗೆ ತುಂಬ ನೆಗೆಟಿವ್ ಸೆಂಟಿಮೆಂಟ್ ಇರೋದ್ರಿಂದ ಅದು ಕೂಡ ತುಂಬ ಕರೆಕ್ಷನ್ ಆಗಿದೆ. ಬ್ರಿಟಾನಿಯಾ ಅಂದರೆ ಇದೊಂದು FMCG ಸ್ಟಾಕ್, ಅಂದರೆ ಡಿಫೆನ್ಸಿವ್ ಸ್ಟಾಕ್. ಇದು ನಾವು ಡೇ ಟು ಡೇ ಯೂಸ್ ಮಾಡೋ ಪ್ರಾಡಕ್ಟ್ಸ್ ಮಾಡ್ತಾರೆ. ಸೊ ಆ ಸ್ಟಾಕ್ ಕೂಡ, ಆ ಕಂಪನಿ ಸ್ಟಾಕ್ ಪ್ರೈಸ್ ಕೂಡ 23% ಕರೆಕ್ಷನ್ ಆಗಿದೆ. 6,254 ರೂಪಾಯಲ್ಲಿದ್ದು 4,790 ರೂಪಾಯಿಗೆ ಬಂದಿದೆ. ಸೊ ಇದೇ ಥರ ಇದೊಂದು ಟಾಪ್ 10 ಸ್ಟಾಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಯಾವುದು ತುಂಬ ಜಾಸ್ತಿ ಕರೆಕ್ಷನ್ ಆಗಿದೆ ಅಂದರೆ ತುಂಬ ಜಾಸ್ತಿ ಶೇರ್ ಪ್ರೈಸ್ ಕಡಿಮೆ ಆಗಿದೆ ಅನ್ನೋದಕ್ಕೋಸ್ಕರ, ಅದನ್ನು ನೋಡೋದಕ್ಕೋಸ್ಕರ ಟಾಪ್ 10 ಇದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ನೀವು ಈ ಲಿಸ್ಟ್ ಸಾಲಲ್ಲ, ಇನ್ನೊಂದು ಸ್ವಲ್ಪ ಡೇಟಾ ನೋಡಬೇಕು ಅಂತಂದರೆ ಯಾವ ಟಾಪ್ 10 ಸ್ಟಾಕ್ಸ್ ಪಿ ಕರೆಕ್ಷನ್ ತುಂಬ ಜಾಸ್ತಿ ಆಗಿದೆ ಅನ್ನೋದು ಅದೊಂದು ಲಿಸ್ಟ್ ಮಾಡ್ಕೊಂಡಿದ್ದೀನಿ. ಇದಕ್ಕೂ ಮುಂಚೆ ತೋರಿಸಿದ ಟೇಬಲಲ್ಲಿ ಇಂಡಸ್ಇಂಡ್ ಬ್ಯಾಂಕ್ ಟಾಪಲ್ಲಿತ್ತು. ಸೊ ಇಂಡಸ್ಇಂಡ್ ಬ್ಯಾಂಕ್ ಟಾಪಲ್ಲಿದೆ ಅಂತಂದರೆ ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಪ್ರೈಸೇ ತುಂಬ ಎಲ್ಲದಕ್ಕಿಂತ ಜಾಸ್ತಿ ಕರೆಕ್ಷನ್ ಆಗಿದೆ, ಎಲ್ಲದಕ್ಕಿಂತ ಜಾಸ್ತಿ ಕಡಿಮೆ ಕೆಳಗೆ ಬಿದ್ದಿರೋದು ಇಂಡಸ್ಇಂಡ್ ಬ್ಯಾಂಕ್ ಸ್ಟಾಕ್ ಅಲ್ವಾ. ಈ ಟೇಬಲ್ಗೆ ಬಂದರೆ ಹೈಯೆಸ್ಟ್ ಪಿ ಚೇಂಜಸ್ ಅಂತ ಒಂದು ಟೇಬಲ್ ಮಾಡಿದ್ದೀನಿ. ಈ ಟೇಬಲ್ಗೆ ಬಂದರೆ ಟಾಪಲ್ಲಿ ಟ್ರೆಂಟ್ ಇದೆ. ಟ್ರೆಂಟ್ ಅನ್ನೋ ಒಂದು ಸ್ಟಾಕ್ ಇದೆ. ಟ್ರೆಂಟ್ ಅನ್ನೋ ಒಂದು ಸ್ಟಾಕ್ ಅದು ಕರೆಕ್ಷನ್ ಪರ್ಸೆಂಟೇಜ್ ನೋಡಿದ್ರೆ ನೀವು ಬರೀ 18.4% ಇದೆ. ಬಟ್ ಆದರೆ ಅದರದ್ದು ಪಿ ರೇಷಿಯೋ ಕರೆಕ್ಷನ್ ನೋಡಿದ್ರೆ 37.31 ಅಷ್ಟು ಪಿ ರೇಷಿಯೋ ಕಡಿಮೆ ಆಗಿದೆ. ಸೊ ಇದರ ಪಿ ರೇಷಿಯೋ ನಿಫ್ಟಿ ಆಲ್ ಟೈಮ್ ಹೈ ಇದ್ದಾಗ, ಅಂದರೆ ಸೆಪ್ಟೆಂಬರ್ 26 ಆಲ್ ಟೈಮ್ ಹೈ ಇದ್ದಾಗ 163 ಇತ್ತು, ಬಟ್ ಇವಾಗ 126 ಇದೆ. ಸೊ ಪಿ ರೇಷಿಯೋ ಅಂದರೆ 163 ತುಂಬ ಕಾಸ್ಟ್ಲಿ ಇತ್ತು ಸ್ಟಾಕ್ ಬಂದು, ಇವಾಗ 126 ಇದೆ, ಒಂದು ಸ್ವಲ್ಪ ಕಡಿಮೆ ಆಗಿದೆ ಅನ್ನೋ ಥರ. ಸೊ ಅಂದರೆ ಒಂದು ಸ್ವಲ್ಪ ಚೀಪ್ ಆಗಿದೆ. 163 ಕಂಪೇರ್ ಮಾಡಿಕೊಂಡ್ರೆ 126 ಕಡಿಮೆ ಆಗಿದೆ ಅನ್ನೋ ಥರ. ಸೊ ಅದೇ ಥರ ನೀವು ಬೇರೆ ಎಲ್ಲ ಸ್ಟಾಕ್ಸ್ದು ಪಿ ರೇಷಿಯೋ ಎಷ್ಟು ಕಡಿಮೆ ಆಗಿದೆ ಅಂತ ನೋಡ್ಬೋದು. ನಾನು ಬರೀ ಟಾಪ್ 10 ಮಾತ್ರ ತೊಗೊಂಡಿದ್ದೀನಿ. ತುಂಬ ಜಾಸ್ತಿ ಯಾವುದು ಪಿ ರೇಷಿಯೋ ಕಡಿಮೆ ಆಗಿದೆ ಇಲ್ಲ ಕರೆಕ್ಷನ್ ಆಗಿದೆ ಅನ್ನೋದು ನೋಡೋಕ್ಕೋಸ್ಕರ ಮಾತ್ರ ನಾನು ಬರೀ ಟಾಪ್ 10 ತೊಗೊಂಡಿದ್ದೀನಿ. ನೀವು ಇಲ್ಲಿ ಲೋಡ್ ಮೋರ್ ಕ್ಲಿಕ್ ಮಾಡಿಬಿಟ್ಟು ಬೇಕಾದ್ರೆ ಬೇರೆ ಎಲ್ಲ ಸ್ಟಾಕ್ಸ್ದು ಎಷ್ಟು ಪಿ ರೇಷಿಯೋ ಕಡಿಮೆ ಆಗಿದೆ, ಇಲ್ಲ ಎಲ್ಲ ಸ್ಟಾಕ್ಸ್ದು ಪಿ ರೇಷಿಯೋ ಎಷ್ಟು ಕಡಿಮೆ ಆಗಿದೆ ಅನ್ನೋದು ಈ ಮೇನ್ ಟೇಬಲ್ ನೋಡ್ಕೋಬೋದು. ಸೊ ಇವಾಗ ನಾವು ನೋಡಿದ ಡೇಟಾ ಪ್ರಕಾರ ಕೆಲವೊಂದು ಸ್ಟಾಕ್ಸ್ ತುಂಬಾ ಜಾಸ್ತಿ ಬಿದ್ದಿದೆ, ಆಲ್ ಟೈಮ್ ಹೈಯಿಂದ ಸಿಕ್ಕಾಪಟ್ಟೆ ಬಿದ್ದಿದೆ. ಆಲ್ಮೋಸ್ಟ್ ಇಂಡಸ್ಇಂಡ್ ಬ್ಯಾಂಕಲ್ಲಿ ನೋಡಿ 30%ಗೂ ಜಾಸ್ತಿ ಕೆಳಗಡೆ ಬಿದ್ದಿದೆ ಆಲ್ ಟೈಮ್ ಹೈ ಪ್ರೈಸಿಂದ. ಟ್ರೆಂಟ್ ಅನ್ನೋ ಸ್ಟಾಕ್ ಬಂದು ಪಿ ರೇಷಿಯೋ ತುಂಬಾ ಕರೆಕ್ಷನ್ ಆಗಿದೆ. ಸೊ ಈ ಡೇಟಾ ತೊಗೊಂಡು ನಾವು ಏನು ಮಾಡ್ಬೋದಪ್ಪ ಅಂತ ನೋಡಿದ್ರೆ, ಸೊ ನಿಮಗೆ ಒಂದು ಬ್ರೀಫ್ ಐಡಿಯಾ ಸಿಗುತ್ತೆ. ನಿಫ್ಟಿ ಆಲ್ ಟೈಮ್ ಹೈಯಲ್ಲಿ ಇತ್ತು, ಇವಾಗ ಆಲ್ಮೋಸ್ಟ್ 10-11% ಕರೆಕ್ಷನ್ ಆಗಿದೆ ನಿಫ್ಟಿ ಕೂಡ. ಅಂದರೆ ಓವರ್ ಆಲ್ ಸ್ಟಾಕ್ ಮಾರ್ಕೆಟ್ 10-11% ಕೆಳಗಡೆ ಬಂದಿದೆ. ಸೊ ಇವಾಗ ನೀವು ಯಾವುದನ್ನು ನಿಮಗೆ ಸ್ಟಾಕ್ ಬೇಕು ಅಂತಂದರೆ ಯಾವ್ಯಾವ ಸ್ಟಾಕ್ ಚೀಪಾಗಿ ಸಿಗ್ತಿದೆ ಅಂತ ಒಂದು ಐಡಿಯಾ ಸಿಗೋಕ್ಕೋಸ್ಕರ ಈ ಥರ ರಿಸರ್ಚ್ ಮಾಡ್ಬೋದು. ನಾನು ತೋರಿಸಿ ಟೇಬಲಲ್ಲಿರೋ ಡೇಟಾ ನೋಡಬೇಕು ಅಂತಂದರೆ ಆ ಲಿಂಕ್ ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನೀವು ಡೈರೆಕ್ಟಾಗಿ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಆ ವೆಬ್ಸೈಟಿಗೆ ಹೋಗಿ ನೀವು ಈ ಡೇಟಾ ನಾನು ಏನು ತೋರಿಸ್ತೆ ಅದನ್ನು ನೋಡ್ಬೋದು. ಆ ಟೇಬಲಲ್ಲಿ ಕೂಡ ನೀವು ಅಕಸ್ಮಾತ್ ಬೇಕಂದರೆ ಏನಾದರೂ ಫಿಲ್ಟರ್ಸ್ ಆ್ಯಡ್ ಮಾಡಿಕೊಂಡು ನೀವೇನು ಬೇಕೋ ಚೆಕ್ ಮಾಡ್ಕೋಬೋದು, ಅಥವಾ ಸರ್ಚ್ ಮಾಡ್ಬೋದು. ಆ ಟೇಬಲಲ್ಲಿ ನೀವು ಸಾರ್ಟ್ ಮಾಡ್ಬೋದು. ಏನಾದರೂ ಕರೆಕ್ಷನ್ ಯಾವುದು ಜಾಸ್ತಿ ಆಗಿದೆ ಅನ್ನೋ ನೋಡೋಕ್ಕೋಸ್ಕರ ನಾನು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೆ. ಬಟ್ ನೀವು ಕರೆಕ್ಷನ್ ಯಾವುದು ತುಂಬ ಕಡಿಮೆ ಯಾವುದು ಕರೆಕ್ಷನ್ ಆಗಿದೆ ಅಂತ ನೋಡಬೇಕು ಅಂತಂದರೆ ಈ ಥರ ಬೇರೆ ಬೇರೆ ಫಿಲ್ಟರ್ಸು ಪ್ಯಾರಾಮೀಟರ್ಸ್ ಎಲ್ಲ ಚೇಂಜ್ ಮಾಡ್ಕೊಂಡು ನೀವು ಈಸಿಯಾಗಿ ಆ ಟೇಬಲ್ನ ಯೂಸ್ ಮಾಡ್ಬೋದು. ನೀವು ಅಕಸ್ಮಾತ್ ಯಾವ್ದಾನ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ದರೆ ಆ ಸ್ಟಾಕ್ ಹೇಗೆ ನಡೀತಿದೆ ಅಂತ ನೋಡೋದಕ್ಕೋಸ್ಕರ ಇದೊಂದು ಬೇಸಿಕ್ ರಿಸರ್ಚ್ ಅಂತ ಅಂದ್ಕೊಳ್ಳಿ. ಎಷ್ಟು ಕಡಿಮೆ ಆಗಿದೆ ಪ್ಲಸ್ ಎಷ್ಟು ಪಿ ರೇಷಿಯೋ ಎಷ್ಟು ಕಡಿಮೆ ಆಗಿದೆ, ಅದು ಪ್ರೈಸ್ ಎಷ್ಟು ಕಡಿಮೆ ಆಗಿದೆ ಅನ್ನೋದನ್ನ ನೋಡಿದ್ವಿ. ಬಟ್ ಆದರೆ ಯಾವ್ದಾನ ಒಂದು ಸ್ಟಾಕು ಪ್ರೈಸ್ ಕರೆಕ್ಷನ್ ಆಗಿದೆ, ಇಲ್ಲ ಪ್ರೈಸ್ ತುಂಬ ಕಡಿಮೆ ಆಗಿದೆ, ಅದು ತುಂಬ ಚೀಪಾಗಿ ಸಿಗ್ತಿದೆ, ಇಲ್ಲ ಅದು ತುಂಬ ಒಳ್ಳೆ ಸ್ಟಾಕು, ಇವಾಗ ಸದ್ಯಕ್ಕೆ ನಾವು ಡೈರೆಕ್ಟಾಗಿ ಹೋಗಿ ಅದನ್ನು ಬೈ ಮಾಡಬೇಕು, ಇಲ್ಲ ಅದು ನಮ್ಮ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತ ಅಲ್ಲ. ಒಂದು ಸ್ಟಾಕಲ್ಲಿ ನಿಮ್ಮ ದುಡ್ಡು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ಹಲವಾರು ರಿಸರ್ಚ್ ಮಾಡಬೇಕಾಗಿರುತ್ತೆ. ನಾನು ಒಂದು ಬೇಸಿಕ್ ರಿಸರ್ಚ್ ನಿಮಗೆ ಈಸಿಯಾಗಿ ಹೆಲ್ಪ್ ಆಗಲಿ. ನಿಫ್ಟಿ 50 ಸ್ಟಾಕ್ಸ್ ಅಂದರೆ ಇಂಡಿಯಲ್ಲಿ ಬೆಸ್ಟ್ ಆಫ್ ದ ಬೆಸ್ಟ್ ಸ್ಟಾಕ್ಸ್. ಇವೆಲ್ಲ ಕಂಪನಿ ಯಾವತ್ತೂ ಮುಚ್ಚೋಗಲ್ಲ. ಸೊ ಯಾವಾಗಲೂ ಈ ಕಂಪನೀಸ್ ಇದ್ದೇ ಇರುತ್ತೆ. ಇವೆಲ್ಲ ಬೆಸ್ಟ್ ಇನ್ ದ ಬಿಸ್ನೆಸ್. ಈ ಕಂಪನೀಸ್ ಮೇಲೆ ನೀವು ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಆರಾಮಾಗಿ ಕಣ್ಮುಚ್ಕೊಂಡು ಮಾಡ್ಬೋದು. ಹಂಗನ್ಬಿಟ್ಟು ಕಣ್ಮುಚ್ಕೊಂಡು ಯಾವುದೂ ಮಾಡೋಕ್ಕೆ ಹೋಗ್ಬಿಡಿ. ನಾನು ಬರೀ ರಿಸರ್ಚ್ ಮಾಡಿ ನಿಮ್ಮ ಹತ್ರ ಡೇಟಾ ಪ್ರೆಸೆಂಟ್ ಮಾಡ್ತೀನಿ. ಆ ಡೇಟಾನ ಯೂಸ್ ಮಾಡಿಕೊಂಡು, ಆ ರಿಸರ್ಚ್ ಯೂಸ್ ಮಾಡಿಕೊಂಡು ನೀವು ಏನು ಬೇಕಾದ್ರೂ ಡಿಸಿಷನ್ ತಗೋಬೋದು. ಬಟ್ ಯಾವುದೇ ಸ್ಟಾಕಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತಂದರೆ ನೀವು ಒಂದು ಇನ್ವೆಸ್ಟ್ಮೆಂಟ್ ಅಡ್ವೈಸರ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ಬಂದು ಇನ್ವೆಸ್ಟ್ಮೆಂಟ್ ಅಡ್ವೈಸ್ ಅಲ್ಲ. ನಿಫ್ಟಿ 50 ಬಂದು ಒಂಥರ ತುಂಬ ಹೈ ಕ್ವಾಲಿಟಿ ಅಸೆಟ್ ಇದು. ನೀವು ಫಾರ್ ಎಕ್ಸಾಂಪಲ್ 7 years 10 years ಇನ್ವೆಸ್ಟ್ ಮಾಡ್ತೀರಾ, ಇಲ್ಲ 15-20 years ಇನ್ವೆಸ್ಟ್ ಮಾಡ್ತೀರಾ ಅಂತಂದರೆ ಮಿನಿಮಮ್ ಅಂದ್ರೂ 11-12-13% ನಿಮಗೆ ಇಯರ್ ಓವರ್ ಇಯರ್ ರಿಟರ್ನ್ಸ್, ಇಲ್ಲ ಇಯರ್ ಓವರ್ ಇಯರ್ ಕಾಂಪೌಂಡೆಡ್ ಗ್ರೋತ್ ಪಕ್ಕ ಸಿಗುತ್ತೆ. ಸೊ ನಿಫ್ಟಿ 50 ನೀವು ಇನ್ವೆಸ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ರೆ ನೀವು ಆ್ಯಕ್ಚುಲಿ ಡೈರೆಕ್ಟಾಗಿ ಹೋಗಿ ಆ 50 ಸ್ಟಾಕ್ಸ್ ಏನಿದೆ ನಿಫ್ಟಿ 50 ಲಿಸ್ಟಲ್ಲಿ ಯಾವ 50 ಸ್ಟಾಕ್ಸ್ ಇದೆ ಅದ್ರ ಮೇಲೆ ಹೋಗಿ ಡೈರೆಕ್ಟಾಗಿ ದುಡ್ಡು ಹಾಕ್ಬೋದು, ಇಲ್ಲ ಆ ಸ್ಟಾಕ್ಸ್ನ ಡೈರೆಕ್ಟಾಗಿ ಬೈ ಮಾಡ್ಬೋದು.
ಇಲ್ಲ ಅಂತಂದರೆ ನಿಮಗೆ ಈಸಿ ವೇ ಬೇಕು, ನನಗೆ ಡೈರೆಕ್ಟಾಗಿ ಹೋಗಿ ಸ್ಟಾಕ್ಸ್ ಬೈ ಮಾಡೋಕ್ಕೆ ಇಷ್ಟ ಇಲ್ಲ, ಪ್ಲಸ್ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಅಂತ, ನಾನು ₹500 ಇಲ್ಲ ₹1000 ಸ್ಟಾರ್ಟ್ ಮಾಡಬೇಕು ನನ್ನ ಇನ್ವೆಸ್ಟ್ಮೆಂಟು ಅಂತ ಆ ಥರ ಅಂದ್ಕೊಂಡಿದ್ರೆ, ನೀವು ಡೈರೆಕ್ಟಾಗಿ ಹೋಗಿ ನಿಫ್ಟಿ 50 ಇಂಡೆಕ್ಸ್ ಫಂಡ್ಸ್, ಅಂದರೆ ಇದೊಂದು ಟೈಪ್ ಆಫ್ ಮ್ಯೂಚುವಲ್ ಫಂಡ್ಸ್. ಸೊ ನಿಫ್ಟಿ 50 ಇಂಡೆಕ್ಸ್ ಫಂಡಲ್ಲೂ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡ್ಬೋದು. ₹500 ಇನ್ವೆಸ್ಟ್ಮೆಂಟ್ ಮಾಡ್ಬೋದು ನೀವು ಮ್ಯೂಚುವಲ್ ಫಂಡ್ಸಲ್ಲಿ. ಸೊ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಅವರು ಏನು ಮಾಡ್ತಾರೆ ಅಂತಂದರೆ, ಅಲ್ಲೊಬ್ರು ಫಂಡ್ ಮ್ಯಾನೇಜರ್ ಇರ್ತಾರೆ. ಅವರು ನಿಫ್ಟಿ 50 ಆ ಲಿಸ್ಟಲ್ಲಿ ಯಾವ 50 ಸ್ಟಾಕ್ಸ್ ಇದೆ ಅನ್ನೋದನ್ನು ನೋಡ್ತಾರೆ. ಎಲ್ಲ ಜನರಿಂದನೂ ಸೇರಿರೋ ದುಡ್ಡನ್ನು ತೊಗೊಂಡೋಗಿ ಈ 50 ಸ್ಟಾಕ್ಸಲ್ಲಿ ಯಾವ ಪ್ರಪೋರ್ಷನಲ್ಲಿ ಇಲ್ಲ ಯಾವ ವೆಯ್ಟೇಜ್ ಪ್ರಕಾರ ಇನ್ವೆಸ್ಟ್ ಮಾಡಬೇಕು ಅನ್ನೋದನ್ನು ಆ ಕೆಲಸನ ಅವ್ರು ಮಾಡ್ತಾರೆ. ಸೊ ಈ ನಿಫ್ಟಿ 50 ಆಲ್ರೆಡಿ NSE ಎಕ್ಸ್ಚೇಂಜ್ ಅವರು, ಸ್ಟಾಕ್ ಮಾರ್ಕೆಟ್ ಎಕ್ಸ್ಚೇಂಜ್ ಅವರು ಆಲ್ರೆಡಿ ಈ ಲಿಸ್ಟ್ನ ಅವರೇ ಮೇಂಟೈನ್ ಮಾಡ್ತಿರೋದ್ರಿಂದ ಇದ್ರಲ್ಲಿ ತುಂಬ ಜಾಸ್ತಿ ಕೆಲಸ ಏನಿರಲ್ಲ, ಫಂಡ್ ಮ್ಯಾನೇಜರ್ಗಳಿಗೂ ತುಂಬ ಜಾಸ್ತಿ ಕೆಲಸ ಏನಿರಲ್ಲ. ಸೊ ಅದರಿಂದಾಗಿ ಈ ನಿಫ್ಟಿ 50 ಇಂಡೆಕ್ಸ್ ಮೇಲೆ ಇನ್ವೆಸ್ಟ್ ಮಾಡೋ ಮ್ಯೂಚುವಲ್ ಫಂಡ್ಸ್ ಏನಿದೆ ಅದಕ್ಕೆ ಎಕ್ಸ್ಪೆನ್ಸ್ ರೇಷನು ತುಂಬ ಕಡಿಮೆ ಇರುತ್ತೆ. ಎಕ್ಸ್ಪೆನ್ಸ್ ರೇಷೋ ಅಂತಂದರೆ ಆ ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ ಮಾಡೋದಕ್ಕೋಸ್ಕರ ನಿಮ್ಮ ಹತ್ರದಿಂದ ಒಂದು ಮ್ಯಾನೇಜ್ಮೆಂಟ್ ಫೀಸ್ ಅಂತ ತೊಗೋತಾರೆ. ಸೊ ಅವ್ರ ಚಾರ್ಜಸ್ಸು, ಸೊ ಮ್ಯೂಚುವಲ್ ಫಂಡ್ ಅವರು, ಆ ಕಂಪನಿಯವ್ರ ಚಾರ್ಜಸ್ ಅನ್ನೋ ಥರ ಅನ್ಕೋಬೋದು ನೀವು. ಸೊ ಅದು ಬಂದು ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಸದ್ಯಕ್ಕೆ ನಾನು ನೋಡಿದಂಗೆ ನಿಫ್ಟಿ 50 ಬಂದು 10-11% ಕರೆಕ್ಷನ್ ಆಗಿದೆ. ನಿಫ್ಟಿ 50 ಕಂಪನೀಸ್ ಏನಿದೆ ಒಂದೊಂದು ಸ್ಟಾಕ್ ಪ್ರೈಸ್ ಕೂಡ ಒಂದೊಂದಷ್ಟು ಕಡಿಮೆ ಆಗಿರ್ಬೋದು. ಸೊ ಡಿಫ್ರೆಂಟ್ ಕರೆಕ್ಷನ್ ಪರ್ಸೆಂಟೇಜಸ್ ಎಲ್ಲ ನೋಡಿದ್ವಿ. ಅಲ್ಲ, ಯಾವುದೇ ದೇಶದ ಸ್ಟಾಕ್ ಮಾರ್ಕೆಟ್ ಆಗಲಿ 10-15% ಆ ಸ್ಟಾಕ್ ಮಾರ್ಕೆಟ್ ಕೆಳಗಡೆ ಬೀಳ್ತಾ ಇದೆ ಅಂತಂದರೆ ಅದು ಆ್ಯಕ್ಚುಲಿ ಹೆಲ್ತಿ ಕರೆಕ್ಷನ್ ಅಂತಂದರೆ ಇಷ್ಟು ಸಾಮಾನ್ಯವಾಗಿ ಯಾವುದೇ ಸ್ಟಾಕ್ ಮಾರ್ಕೆಟ್ ಆಗಲಿ ಕೆಳಗಡೆ ಬಿದ್ದೇ ಬೀಳುತ್ತೆ ಅಂತ. ಸೊ 10-15% ಇವಾಗ ಕರೆಕ್ಷನ್ ಆಗಿದೆ, 10-11% ನಿಫ್ಟಿ ಕರೆಕ್ಷನ್ ಆಗಿದೆ ಇವಾಗ ನಾವು ಈ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ಅಂತಂದರೆ. ಸೊ ಈ ವಿಡಿಯೋ ನಾವು November 21 ಮಾಡ್ತಾ ಇದೀವಿ. ಆ ವೀಕೆಂಡ್ ಅಷ್ಟರಲ್ಲಿ ರಿಲೀಸ್ ಮಾಡೋಕ್ಕೆ ಟ್ರೈ ಮಾಡ್ತೀವಿ. ಇವು ಬೈ ಮಾಡಬೇಕು ಅಂತ ಅನ್ಕೊಂಡ್ರೆ ನಿಫ್ಟಿ 50 ಇನ್ವೆಸ್ಟ್ ಮಾಡೋದಕ್ಕೆ ಇದು ಆ್ಯಕ್ಚುಲಿ ಒಳ್ಳೆ ಟೈಮು, ತುಂಬ ಒಳ್ಳೆ ಟೈಮು. ಯಾಕಂದರೆ 10% 15% ಕರೆಕ್ಷನ್ ಆಗ್ತಿದೆ ಯಾವುದೋ ಒಂದು ಮಾರ್ಕೆಟ್ ಅಂತಂದರೆ ನೀವು ಆರಾಮಾಗಿ ಹೋಗಿ ಆ ಮಾರ್ಕೆಟ್ ಟಾಪ್ 50 ಕಂಪನೀಸಲ್ಲಿ ಈಸಿಯಾಗಿ ದುಡ್ಡು ಹಾಕ್ಬೋದು. ಈ ವಿಡಿಯೋಲಿ ಇಷ್ಟ ಹೇಳಬೇಕು ಅಂತ ಅನ್ಕೊಂಡಿದ್ದು. ನೀವು ಆಲ್ರೆಡಿ ಏನೋ ನಿಫ್ಟಿ 50 ಇನ್ವೆಸ್ಟ್ ಮಾಡ್ತಿದ್ರೆ, ಇಲ್ಲ ನಿಮ್ಗೆ ಯಾವ್ದಾದ್ರು ಫೇವ್ರೇಟ್ ಸ್ಟಾಕ್ ಇದ್ರೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಚಾನಲ್ಗೆ ಹೊಸದಾಗಿ ಬಂದಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಇದೇ ಥರ ತುಂಬ ಫೈನಾನ್ಸ್ ರಿಲೇಟೆಡ್ ಕಾಂಟೆಂಟ್ ಮಾಡ್ತಾ ಇರ್ತೀವಿ. ನಾನು ಅಜಿತ್ ಶ್ರೀನಿವಾಸ್, ಆ್ಯಂಡ್ ನೀವು ನೋಡ್ತಾ ಇದ್ದೀರಾ ನಮ್ಮ ಫೈನಾನ್ಸ್ ಯೂಟ್ಯೂಬ್ ಚಾನಲ್.